ಅಯ್ಯ ಇವು ನನ್ನ ತವ್ರ ಮನೆಗೆ ಒಯ್ಲಿಕಟ್ಟಿ ನೀನು ಬಾಯ ಮಣ್ಣು ಒಂದೇ ಒಂದು ಉಂಡೆ ಕೊಡಲ್ಲ ನಿನಗೆ. ಇವು ನನ್ನ ತವ್ರ ಮನೆಗೆ ಒಯ್ಕಟ್ಟೆ ನೋಡ ಮಮ್ಮಿ ನನಗೊಂದು ಉಂಡೆ ಕೊಡೋದು ಕೇಳತ್ತಿದ್ದು. ಪಾಪ ಒಂದು ಕೊಟ್ಟಿದ್ರೆ ಮುಗ್ದೇ ಹೋಗಿತ್ತು. ಈಗ ಒಟ್ಟ ಕೊಡಲೇ ಇಲ್ಲ. ನೋಡ ಅವಾಗ ಮಮ್ಮಿ ನಿನಗೆ ಪಪ್ಪಗೆ ಜಗಳ ಹಚ್ತಿ ನೋಡು ಓದ್ತಿದ್ದು. ಆಕೆ ಅಂದ್ಲು ನಿಮ್ಮಪ್ಪ ನನ್ನ ಮೇಲೆ ಭಾಳ ಜೀವನ, ನನ್ನ ಜೋಡಿ ಜಗಳ ಹತ್ತೈತಾನೆ, ಹೋಗಿ ನಿನಗೆ ಉಂಡೆ ಕೊಡಲ್ಲ ಹೋಗಿ ನೋಡು ವಿಚಾರ ಮಾಡು. ಮಮ್ಮಿ ಜಗಳನ ಹಚ್ತೀನಿ. ನೀ ಏನು ಜಗಳ ಹಚ್ತಿ ಹೋಗಿ ಹತ್ಕೊಂಡು ತಲೆ ಹೊಡೆದು ಇಲ್ಲಿ ತಲೆಗೆ ಹೊಡೆದು ಕೂಡ ಅಳ್ಳಾಗ ಚಲೋ ಮಾಡಿದ. ಅಲ್ಲಿ ಏನು ಮಂದ್ಯಾಗ ಕೂತಿದ್ನಲ್ಲ ಅವ್ರಪ್ಪ ಏನ್ರಿ 4-5 ಮಂದ್ಯಾಗ ಕುಂತಿದ್ದ. ಏನೋ ಊರ್ದು ನ್ಯಾಯ ಮಾತಾಡ್ಲಕತ್ತಿದ್ರು. ಅಲ್ಲಿ ಹೋಗಿ ಅಳ್ಳಕತ್ತ. ಯಾಕೋ ಯಾರು ಹೊಡೆದಾರ ನಿನಗೆ, ಯಾವ ಮಗ ಹೊಡೆದ ನಿನಗೆ ಹಿಂಗೆ ಕೇಳಾಗ. ಯಾರೂ ಹೊಡೆದಿಲ್ಲ ಪಪ್ಪ ಹತ್ತಿದ್ದು. ಮತ್ತು ಯಾಕೆ ಕಳ್ಳಕತ್ತಿದ್ದಿ? ಮನ್ಯಾಗ ಇನ್ನೊಬ್ಬ ಪಪ್ಪ ಆತು. ಯಾಕೆ ಮಾಡ್ತೀರಿ? ಇವು ನಮ್ಮ ಮಕ್ಕಳ ಇವು ಮಕ್ಕಳಲ್ಲಿ ಇವು ಇಕ್ಕಳಿವು ಏನ್ರಿ. ಮನ್ಯಾಗ ಇನ್ನೊಬ್ಬ ಪಪ್ಪನ ಹಂಗೆ ಅಲಿಕ್ಕಿಲ್ರಿ ಮಂದ್ಯಾಗ ಅಂದಾಗ ಹೇಳ್ತೀವಿ ನಿಮಗೆ. ಅಲ್ಲಿದೆ ಗಂಡು ಗಚ್ಚಿ ಹಾಕ್ಕೊಂಡು ಕೈಯಾಗಂದ ಬಡಗಿ ತೊಗೊಂಡು ನಡಿ ಆ ಮಗ ಎಲ್ಲೇನ ತೋರಿಸಿ ನಡಿ ತೊಗೊಂಡು ಕರ್ಕೊಂಡು ಬಂದ. ಬರುತ್ತಾನ ಮನ್ಯಾಗಿಂದ ಯಾರೂ ಇಲ್ಲ. ಈಕಿನೇ ಉಂಡಿ ಡಬ್ಬಿ ಇಟ್ಕೊಂಡು ಕೂತಾಳ. ಅಂದು ಕೂಡನ ಯಾವ ಎಲ್ಲೇನವ ಈಕೆ ಅಂದ್ಲು. ಯಾರು ಅಂದ್ಲು. ಅಲ್ಲ ನಾ ಇರ್ಲಕ್ಕಾಗಿನಿ ಇನ್ನೊಬ್ಬಂದ ಅಪ್ಪ ಅದನ್ನು ತೊಗೊಂಡು ಹೇಳಕತ್ತಾನೇವ. ಅವ ಎಲ್ಲದನ್ನು ಹೇಳ ಮಗನ ಕಡ್ದು ಬಿಡ್ತೀನಿ. ಹಂಗೆ ಹೆಂಗೆ ನಮ್ಮ ಗುಲ್ಬರ್ಗ ಜಿಲ್ಲಾ ಭಾಷೆ ಇಲ್ರಿ ಯಾರೂ ಇಲ್ಲ. ಮತ್ತು ಅವ ಹೆಂಗೆ ಸುಳ್ಳು ಹೇಳ್ತ? ಸಣ್ಣ ಹುಡುಗರು ಅಂದ್ರೆ ಸುಳ್ಳು ಹೇಳ್ತವ. ಸಣ್ಣ ಹುಡುಗರು ಸುಳ್ಳು ಹೇಳಂಗಿಲ್ಲ. ಮತ್ತು ಹೇಳ್ಯಾನಲ್ಲವ ನನಗೇನು ಗೊತ್ತ್ರಿ, ನನಗೇನು ಗೊತ್ತಿಲ್ಲ, ಇನ್ನೊಬ್ಬ ಇಲ್ಲಾಕೆ ಬರ್ತಾನೆ ಹಂಗೆ ಹಿಂಗೆ ಪಾಪಕ್ಕೆ ಹೊಡೆಸ್ಕೊಂಡು ಅಳ್ಳಕತ್ತ. ಹೊತ್ನಾಗ ಇವ ಅಂದ ಮಮ್ಮಿ ಉಂಡಿ ಅಂದ. ಆಕೆ ಅಂದ್ಲು ನಿನ್ನ ಬಾಯ ಮಣ್ಣು ಒಂದಲ್ಲ ಡಬ್ಬಿನೇ ನೀನೇ ತಗೋ ಮೊದಲು ಜಗಳ ಮುರುಸು. ಇಡೀ ಡಬ್ಬಿನೇ ನೀನೇ ತಗೋ ನಮ್ಮ ಜಗಳ ಮುರುಸು ಹೊತ್ತಿಗೆ ಪಾಪ ಹೆಣ್ಮಗಳು. ಅವಾಗಿದ್ರಿಂದ ಪಪ್ಪ ಅಲ್ಲಿ ಇನ್ನೊಬ್ಬ ಪಪ್ಪ ನಾ ತೋರಿಸ್ತೀನಿ ಬಾಯಿಲಿ ಅಂದ. ಏನ್ರಿ ಈಗ ಎದಿ ಹೊಡಲು ಮತ್ತೆ ಎಲ್ಲಿ ತಂದಾನೆ ಜಗಳ ಮುರಿಸ್ತೀನಿ ತಿಳ್ಕೊಂಡಂದ. ನಾವು ಉಂಡಿ ಎಲ್ಲ ನಿನಗೆ ಕೊಡ್ತೀನಿ ತಿಳ್ಕೊಂಡಂದಾಳ ತಿಳ್ಕೊಂಡಂದು. ಪಪ್ಪ ನಾ ಇಲ್ಲಿ ಇನ್ನೊಬ್ಬ ಪಪ್ಪನ ತೋರಿಸ್ತೀನಿ ಬಾ ಪಪ್ಪ ತಿಳ್ಕೊಂಡಂದು ಒಳಗೆ ಕರ್ಕೊಂಡು ಹೋದ. ಒಳಗೆ ಕರ್ಕೊಂಡು ಹೋಗಿ ದೊಡ್ಡದೊಂದು ಅಲ್ಮರಿ ಮುಂದೆ ಕನ್ನಡಿ ಇರ್ತದೆ ನೋಡ್ರಿ. ಹೋಗಿ ಇದೆಂದ ಅಲ್ಲಿ ನಿಂದಿರ್ಸದ. ಈಗ ಪಪ್ಪ ಒಳಗೊಬ್ಬ ಪಪ್ಪ ಇಲ್ಲಿ ಹೊರಗೊಬ್ಬ ಪಪ್ಪ. ಅಲ್ಲಿ ಒಳಗೊಬ್ಬ ಪಪ್ಪನ ಇಲ್ಲಿ ಹೊರಗೊಬ್ಬ ಪಪ್ಪ. ಲೇ ಹುಚ್ಚ ಅದು ಬೇರೆದವ ಅಲ್ಲೋ. ನನಗೇನು ಪಪ್ಪ ಅಡ್ಡ ಕಂಡು ನಾ ಹೇಳಿದೆ ಆತ. ಏನ್ರಿ ಜಗಳ ಇವು ಹಿಂಗ್ಳು ಇಡ್ಲಾಕೂ ಅವ ಏನ್ರಿ ಜಗಳ ಮುರಿಲಾಕೂ ಇವು ನಮ್ಮ ಮಕ್ಳಿದೇನು ಕತೆ ಏನ್ರಿ. ನಮ್ಮ ಮಕ್ಕಳು ಲಿಂಗ ಬೀಡ ಹೇಳ್ತಾವ. ನಮ್ಮ ಮಕ್ಕಳಿಂದ ಲಿಂಗ ಪೂಜೆ ಮಾಡ್ಕೊಂಡು ಆಟ ಆಡ್ತಾವ. ನಮ್ಮ ಮಕ್ಕಳು ಆಡೋದೇ ಅದೇ. ನೀವು ಏನು ಮನ್ಯಾಗ ಮಾಡ್ತೀರಿ ಅದೇ ಆಡ್ತಾವು. ನೀ ಗಂಡತ್ತ ನಾ ಹೆಣಿತತ್ತಪ್ಪ. ಎರಡು ಕೂಡಿ ಎತ್ತಿನ ಗಾಡಿ ಕೌದಿ ಹಾಕಿ ಕೌದಿ ಕಟ್ಟಿ ನೀ ಗಂಡತ್ತ ನಾ ಹೆಣಿತತ್ತ. ನೀವು ಗಂಡದ ಹೊಲಕ್ಕೆ ಹೋಗ್ಬೇಕತ್ತಪ್ಪ. ಅದು ಗಂಡಾಗಿದ್ದು ಏನು ಮಾಡ್ತದ ಜೋಳದ ದಂಡು ತೊಗೊಂಡು ಮ್ಯಾಗಿನ ಸೊಪ್ಪೆ ಸುಲಿದು ಬೆಂಡಿಲೆ ಎತ್ತಿನ ಗಾಡಿ ಮಾಡ್ತಾದ, ಎತ್ತುಗಳು ಮಾಡ್ತಾದ. ಅದು ಇದರಿಂದ ಅಲ್ಲೇ ಗಾಡಿ ಮಗ್ಗಲೆ ನಾ ಹೊಲಕ್ಕೆ ಹೋಗಿ ಗೊಳೆ ಹೊಡೆದು ಬರ್ತೀನಿ ಅತ್ತ ಅಂದ್ಕೊಂಡು ಹೋಗು. ಇದು ಹೆಣಿ ತೆಗಿದ್ದು ಮನೆಗೆ ನೀವೇನು ಮಾಡ್ತೀರಿ ಅದೇ ಮಾಡ್ತಾವೆ. ಅದೇ ಒಂದು 3 ಕಲ್ಲು ತಂದಿಡ್ತದೆ, ಒಲಿ ತಯಾರು ಮಾಡ್ತದೆ. ಎಲ್ಲರೂ ತಿಪ್ಪೆ ಬಿದ್ದು ಒಡಕ್ಕೆ ಹಂಚಿದ್ದು ಅದು ರೊಟ್ಟಿ ಬೈಸ ಹಂಚ ಒಂದು ದೊಡ್ಡದೊಂದು ಆಗಲಿ ಕಲ್ಲು ತೋತದ. ರೊಟ್ಟಿ ಬಡೆ ಕಲ್ಲ ಎಲ್ಲರೂ ಮುಳು ಕಂಟಿ ಮೇಲೆ ಆಗಲೇನು ಎಲೆ ತರ್ತದ. ಎಲೆ ತಂದಿದ್ದು ಹೆಣಿ ತೆಗೆದು ಟಪ್ 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 ನೋಡ್ರಿ ಭಾಳ ಚಂದ ಆಡ್ತಿರ್ತಾವ್ರಿ. ಅವ್ಕರಂಗೆ ಆಟ ನಿಮಗೆ ಆಡಕ್ಕೆ ಬರಲ್ಲ ಏತಿಲ್ಲ. ನೀವು ಯಾವತ್ತೂ ಮಾರಿ ಇಂಥದ್ದು ಮಾಡ್ಕೊಂಡು ಹೇಗೆ ಮನ್ಯಾಗ ಗಂಡ ಆಡ್ತೀವಿ ಬಾ ಹೊಂಟದ ನೋಡಿ ಅವ್ವ ಘಾಟಿಗೆ ಅದು ಹೊರಗಿಂದ ಬರ್ತಿತ್ತದ ಮಾರಿ ಇಂಥದ್ದು ಮಾಡ್ಕೊಂಡು. ಇತ್ತಿತ್ತಲಾಗಾರೆ ಗಂಡು ಮಕ್ಕಳು ಮನೆಗೆ ಬರ್ಬೇಕಾರೆ ಎದಿ ದಡ 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 ಅಲ್ಲಾಗತ್ತದ. ಗಂಡು ಮಕ್ಕಳು ಮನೆಗೆ ಬರ್ಬೇಕಾದ್ರೆ ಹೆಣ್ತಿ ನಕ್ಕೋತದಳೋ ಹೆಂಗದಳೋ. ನಕ್ಕೋತಿದ್ರೆ ಹಣಿ ಬರ್ ಚಂದ. ಇಲ್ಲಾರ ನೀವು ಮಾರಿ ಉಬ್ಬಿಸಿದ್ರಿ ಅದು ಮನೆಗೆ ಬರ್ಲದು. ಬಾಗಿಲ್ದಂದು ನೋಡಿ ಆ ಕಡೆ ಅವು ಮಕ್ಕಳು ಆಟ ಆಡ್ದಂಗಾರೆ ಆಡ್ರಲ್ಲ. ನಾ ಏನು ಅನ್ನಕತ್ತೀನಿ, ನೀವು ನಿಮ್ಮದು ಒಂದು ಆಟನೇ ಇದು ಏನ್ರಿ. ನಿಮ್ಮ ಸಂಸಾರಕ್ಕೆ ನಿಮ್ಮ ಜೀವನ ಅನ್ಕೊಂಡ ಗಂಡ ಹೆಂಡತಿ ಆಟನೇ ಅದ. ಆಡ್ರಿ ಪರವಾಗಿಲ್ಲ. ಆದ್ರೆ ಮಕ್ಕಳು ಆಡ್ದಂಗಾರೆ ಆಡ್ರಿ. ನೋಡ್ರಿ ಅವು ಎಷ್ಟು ಕಾಳಜಿ ಮಾಡ್ತಾವ. ಹೆಣ್ತಿ ಅದಕ್ಕಿಂದ ಮನ್ಯಾಗಿಂದ ರೊಟ್ಟಿ ಬಡಿಬೇಕತ್ತಂದು ಚಂದ ರೊಟ್ಟಿ ಬಡಿತಾದ. ಗಂಡ ಅದ ಹೊಲಕ್ಕೆ ಹೋಗ್ಬೇಕತ್ತಂದು ಹೊಲಕ್ಕೆ ಹೋಗ್ಕಾದ. ಗಳೆ ಹೊಡೆದಂಗೆ ಮಾಡ್ತದ, ನೇಗಿಲು ಹೊಡೆದಂಗೆ ಮಾಡ್ತದ. ಎಷ್ಟೋತ್ತಿನ ಮ್ಯಾಗಿಂದ ಒಳಗೆ ಬರ್ತದ. ಒಳಗೆ ಬಂದು ನಾ ಈ ಹೊಲದಿಂದ ಬಂದ್ಯತ್ತ ಅಂದ್ಕೊಳ್ಳೇನ ನೀ ಕಾಲು ತೊಗೋಬೇಕತ್ತ ಒಂದು ಕಲ್ಲು ಕೊಡ್ತದೆ. ನೋಡ್ರಿ ಎಷ್ಟು ಕಾಳಜಿ. ನೀವು ಒಬ್ಬರು ಕೊಟ್ಟರೆ ಗಂಡ ಹೊರಗಿಂದ ಒಳಗೆ ಬರ ಯಾರೇ ನೀರು ಕೊಟ್ಟರೆ ಕಾಲಿಗೆ ಕೊಟ್ಟರೆ ಕೊಡೋದಕ್ಕೆ ಹೋಗಿರಿ ನೀವು. ಅದು ಅಲ್ಲೇ ಹಿಂದೆ ತಿರುಗಾಡ್ತಿರ್ತದ. ನಾವು ಧಾರವಾಹಿ ಯಾಕ್ರಿ ಗಂಡ ಅದು ಹಿಂದೆ ಬಂದು ತಿರುಗಾಡ್ತಿದ್ದ ಹಸಿವೆ ಅಂದ್ರೆ ಹಸಿವೆ ಆಗಿರ್ತದ.
ಯಾರು ಇವತ್ತಿನ ದಿನ ಬಂದಾಗ ಹೆಣ್ಮಕ್ಳು ನೀವು ಉಣ್ತೀರೇನ್ರಿ, ನೀವೇನು ಮಾಡಲಿ, ಏನು ಉಣ್ತೀರೇನ್ರಿ, ಹಿಂಗೆ ಯಾರು ಕೇಳೋದಿಲ್ಲ. ಹೊಟ್ಟೆ ಹಸ್ತದ ಅಲ್ಲಿ ನೋಡಿ ತಿನ್ನು ಹೋಗು, ಅದಕ್ಕೆ ಗಂಡ ಅಲ್ಲಿ ನೋಡಿ ತಿನ್ನು ಹೋಗು, ಇನ್ನು ತಿನ್ನು ಹೋಗಂದ್ರೆ ಬೇಸಿ ಮಾ ಕೂಳು ತಿನ್ಮಾ ಗಂಡ. ಅವು ಎಷ್ಟು ಸಣ್ಣ ಮಕ್ಳು ಎಷ್ಟು ಚಂದ ಆಟ ಆಡ್ತಾವ. ಅದು ಬರೋದ್ರಾಗ ನೀವು ಕಾಲು ತೊಗೋಬೇಕತ್ತ ಒಂದು ಕಾಲು ಕೊಡ್ತದೆ, ಅದು ಕಾಲು ತೊಗೊಳಂಗೆ ಮಾಡ್ತಾವೆ. ಒಳಗೆ ಬಂದ್ಕೊಂಡು ನೀವು ಉಣ್ಬೇಕತ್ತಪ್ಪ, ನೀವು ದುಡ್ದು ಬಂದಿಯತ್ತ, ನೀವು ಉಣ್ಬೇಕತ್ತೆ ಕೊಡಂದು ಮತ್ತೊಂದು ಹಿಂಗೆ ಆಗಲ್ಲ ಅಂದು ಕಲ್ಲು ಕೊಡ್ತದೆ. ಕಲ್ಲು ಏನದು ಗಂಗಾಳ, ಹೌದಿಲ್ಲ ರೀ, ಗಂಗಾಳ ಕೊಡ್ತದೆ. ಗಂಗಾಳ ಕೊಟ್ಟುಕೊಳ್ಳೇನ ಅದೇನು ಎಲೆ ಬಡ್ದಿರ್ತದಲ್ಲ, ಅದೇ ಎಲೆ ತೊಗೊಂಡು ಆ ಕಲ್ಲಿನ ಮ್ಯಾಗ ಹಚ್ತದ. ಕಲ್ಲಿನ ಮ್ಯಾಗ ಹಚ್ಚಿ ಒಂದಿಟ್ಟು ಮಣ್ಣು ಹಚ್ತದ. ಮಣ್ಣು ನೀವು ಪಲ್ಯರಿ ತಿಳ್ಕೊ, ಶೇಂಗಾದ ಹಿಂಡಿಯರಿ ತಿಳ್ಕೊ, ಏನು ರೀ ಚಂದಾಗೆ ಮಣ್ಣು ಹಚ್ತದ. ಮತ್ತು ಇದು ಹುಡುಗನು ಕುಡ್ದು ಎಷ್ಟು ಹುಷಾರು ನೋಡಿ ಗಂಡ ಅದಾವ, ಅದು ಎಲ್ಲಿ ಹರ್ಕೊಂಡು ಅದಿಟ್ಟು ಮಣ್ಣು ಹಚ್ಕೊಂಡು ಅದು ತಿನ್ನಂಗಿಲ್ಲ. ಬಾಯಿ ಬೈಲಿ ಒಂದು ಲೊಚ ಮಾಡ್ದು. ಯಾಕ್ರಿ ಮಾಡ್ತದಿಲ್ಲ, ಇಟ್ಟೆಲ್ಲ ಮಾಡ್ದಂಗೆ ಮಾಡಿ ಆಮೇಲೆ ಇದ್ರಿಂದ ಅದು ಹೆಣ್ತಿಗೆ ಹೇಳ್ತು, ಇವ್ ನಂದು ಆಯ್ತತ್ತ, ಈಗ ನೀವು ಉಣ್ಬೇಕತ್ತಪ್ಪ ನೋಡಿ ಎಷ್ಟು ಕಾಜಿ. ಹಿಂಗೆ ಒಂದರ ಗಂಡಿದ್ರೆ ಅಂದವು ನಿಮಗೆ ಅಂದಾರೇನ್ರಿ? ನೀವು ಅನ್ನಂಗಿಲ್ಲ, ಅವರು ಅನ್ನಂಗಿಲ್ಲ. ಅದು ಎಷ್ಟು ಕಾಜಿ ನೋಡಿ, ಇವ್ ನಂದು ಆಯ್ತತ್ತ, ನೀವು ಉಣ್ಬೇಕತ್ತಪ್ಪ. ಎಷ್ಟು ಅಂದ್ಕೊಳ್ಳೇನ ಅದನ್ನು ಹೆಣ್ಣು ತೆಗೆದು ಊಟ ಮಾಡ್ತಾರೆ. ಊಟ ಮಾಡಿ ಹಿಂಗೆಲ್ಲ ಮಾತುಕತೆ ಆಡ್ಕೋತ ಊಟ ಮಾಡಿ ಯಾವಾಗಿಂದ ಸಾಯಂಕಾಲ ಆಯಿತು ಕೌದಿ ತೊಗೊಂಡು ಏನು ರೀ ಮನೆ ಕಡೆ ಓಡಿ ಹೋಗ್ತಾವ. ನೀವು ಇಟೇ ಮಾಡಿರಲಿ ಸಂಸಾರ. ಇದನ್ನು ಬಿಟ್ಟು ಏನು ಮಾಡಿರಿ ಹೇಳ್ಯವ? ಒಂದು ಮಕ್ಕಳಿಗಾರೆ ಏನು ವಿಭೂತಿ ಹಚ್ಕೊಳ್ಳೋದು ಕಲಿಸಿರಿ, ಒಂದು ಮಕ್ಕಳಿಗಾರೆ ಲಿಂಗ ಕಟ್ಕೊಳ್ಳೋದು ಕಲಿಸಿರಿ, ಲಿಂಗ ಪೂಜೆ ಮಾಡ್ಕೊಳ್ಳೋದು ಕಲಿಸಿರಿ, ಮಠಕ್ಕೆ ಹೋಗತ್ಕೊಂಡು ಕಲಿಸಿರಿ, ಏನು ರೀ ಇಲ್ಲೆಲ್ಲ ತಿರ್ಗಾಡ್ತಿರ್ತಾರಲ್ಲ ನೋಡ್ತಿರ್ತೀವಲ್ಲ. ಸೊಂಡೆ ಗುಡ್ಗಾಡ್ಕೊಂಡು ಪುರಾಣ ನಡೆದ ಅಂದ್ರೂ ಸೊಂಡೆ ಗುಡ್ಗಾಡ್ಕೊಂಡು ಇಲ್ಲೇ ಹಂಗೆ ಎದ್ದೆ ಸ್ಟೈಲ್ ನಾವು ಕಲಿಸಿದ್ದೆ ಅವಕ್ಕೆ ಅದನ್ನೇ. ಯಾಕ್ರಿ ಅವ್ರ ಅಪ್ಪನೇ ಕೊಡ್ತಾನೆ ಅವ್ನ ಕೈಯಾಗ, ಮಲ್ಯ ಅಲ್ಲಿ ಒಲೆಗೆ ಬೀಡಿ ಹಚ್ಕೊಂಡು ಬಹು ಬೀಡಿ ಹಚ್ಕೊಂಡು ಬಾ ಅಂದ್ಕೊಂಡು ಬೀಡಿ ಹಚ್ಕೊಂಡು ಬರ್ಲಕ್ಕೆ ಹೋಗ್ತದ. ಅದು ಬೀಡಿ ಹಚ್ಕೊಂಡು ಅವ್ರು ಅವು ಹಚ್ಚಿ ಕೊಡ್ತಾಳೆ ಒಲೆಯಾಗ. ಹಚ್ಚಿ ಕೊಟ್ಟ ಬೆಳಗ್ಗೆ ಸುಮ್ಮನೆ ತರಂಗಿಲ್ಲ, ಅದು ಒಂದು ದುರ್ಗಿ ಜೋಗುತ್ತದೆ. ಜಗ್ಗಿದ್ದು ಅವ್ರವು ನೋಡ್ತಾಳ, ನೋಡಿರಿ ನೋಡ್ರಿ ಎಷ್ಟು ಚಂದ ಸೇದಕತ್ತ ನಾವು ಕಲ್ಲೇ ಬೀಡಿ ಅತ್ ಏನು ದೊಡ್ಡ ಯುದ್ಧದಾಗ ಗೆದ್ದು ಬಂದವ್ರಂಗೆ. ಮತ್ತು ಅವ್ರವನೇ ಖುಷಿ ಪಟ್ಟಾಳ ತಂದಾಗ ಮತ್ತು ಹುಡುಗನಿಗೆ ಅಂದ ಹುರುಪು ಬರ್ತದಲ್ರಿ. ಮರುದಿವ್ಸದಿಂದ ಅವ್ರ ಅಪ್ಪನ ಕಿಸಿದಿಂದ ಬೀಡಿ ಕಳ ಮಾಡ್ಕೊಂಡು ಸೇದ್ಕೋತ ತಿರುಗ್ತದೆ. ನೀವೇನು ಕಲಿಸಿರೇನು? ಯಾಕೆ ನೀವು ಮೊದಲಿಂದ ಮನೆಗಂದ ತಂದೆ ತಾಯಿ ಸಂಸ್ಕಾರವಂತರಾಗಿರಿ ತಿಳ್ಕೊಂಡ್ರೆ ಎಷ್ಟೋ ಮನೆ ತಂದೊಳಗಂದ ಏನ್ರಿ ತಂದಿದ್ದಾರೆ ಮಕ್ಕಳು ಕಲಿ ಸೆರೆ ತರಿಸ್ಕೊಂಡು ಕುಡ್ಲಿಕ್ಕತ್ತಾರ. ಎಷ್ಟೋ ಮನೆ ತಂದೊಳಗಂದ ಏನ್ರಿ ತಂದೆ ಮಕ್ಕಳು ಎದರ ಬೆದರ ಕೂತ್ಯಂದ ಕುಡಿಲಿಕ್ಕತ್ಯಾರ. ಬೇಕಿಲ್ಲ ನಮ್ಮಲ್ಲಿ ಏನರ ಒಂದು ಸಂಸ್ಕಾರ ಅಂತಂದು ಬೇಕಲ್ರಿ. ಮನೆಯಾಗಂದ ನಾವು ತಂದೆ ತಾಯಿ ಸಂಸ್ಕಾರವಂತರು ಇದ್ವಿ ಅಂತಂದ್ರೆ ಮಾತ್ರ ಮನೆಯಾಗಿಂದ ಮಕ್ಕಳಿಂದ ಸಂಸ್ಕಾರವಂತರಾಕರೆ ಹೊರತಾಗಿ ಇಲ್ಲ ಇದು ನಾವು ಸಂಸ್ಕಾರವಂತರು ಮಾಡೋಕ್ಕಂದ ಆಗಂಗಿಲ್ಲ. ಮತ್ತು ನಮ್ಮ ಮಕ್ಕಳಿಗಂದ ಏನ್ರಿ ಕಳ್ಳನ ಮಗ ಕಳ್ಳನೇ ಆಗಬೇಕು, ಸುಳ್ಳನ ಮಗ ಅಂದ ಸುಳ್ಳೇ ಆಗಬೇಕು, ಹೌದಾ ಇಲ್ಲ? ಇದನ್ನು ಮಾಡೋದು ಬೇಡ. ಇವತ್ತು ಅಕ್ಕ ಮಹಾದೇವಿ ಪುರಾಣ ತಗೊಂಡಿದ್ದು ಎಂಥದ್ದು ಒತ್ತುಕೊಂಡೆ ಕೇಳಿದ್ರೆ ಇದು ಸಂಸ್ಕಾರದ ಪುರಾಣ. ಇದು ಸಂಸ್ಕಾರದ ಪುರಾಣ. ನೋಡ್ರಿ ಇಲ್ಲಿ ಸುಮತಿ ತನ್ನ ಮಗಳನ್ನ ನಿತ್ಯ ತನ್ನ ಜೊತೆಯೊಳಗಿನ ಸ್ನಾನ ಮಾಡಿಸ್ಕೊಂಡು ಆ ಮಗುವಿಗೆಂದ ಪೂಜೆದ ಕೋಲಿ ಕರ್ಕೊಂಡು ಹೋಗ್ತಾಳೆ. ತಾನು ಮೈತುಂಬ ವಿಭೂತಿ ಹಚ್ಕೊಳ್ಳೋದನ್ನು, ತಾನು ಲಿಂಗ ಪೂಜೆ ಮಾಡೋದನ್ನು ಎದುರಿಗೆ ಕೂತ್ಕೊಂಡ ಕೂಸು ನೋಡಿ 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 ಅವ್ವಾ ನನಗೂ ಕೂಡ ಲಿಂಗ ಬೇಕು, ನಾನು ಅದ್ರ ಪೂಜೆ ಮಾಡ್ಕೋತೀನಿ. ಯಾವಾಗ 3 ವರ್ಷದ ಹಾಕದ 4 ವರ್ಷದ ಹಾಕದ ಏನ್ರಿ ಎಲ್ಲ ಮಕ್ಕಳ ಜೊತೆಯೊಳಗಿಂದ ಆಟ ಆಡೋಕ್ಕಿಂತ ಹೋಗಂಗಿಲ್ಲ ಮಹಾದೇವಿ. ಕಲ್ಪನಾ ಇರಲಿ ಮಗ 4-5 ವರ್ಷದ ಮಗಳಾದ್ರೂ ಯಾವ ಬೇರೆ ಮಕ್ಕಳ ಜೊತೆಯೊಳಗಿನ ಆಟ ಪಾಠಗಳ ಆಡೋಕ್ಕಿಂತ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ ತಗೊಂಡದ ಕೇಳಿದ್ರೆ ಅವಳು ಹುಟ್ಟಿ ಬಂದಿದ್ದೆ ಅಂದರೆ ಈ ಬೇರೆ ಆಟಗಳನ್ನು ಆಡೋಕ್ಕಲ್ಲ. ಮಹಾದೇವಿ ಈ ಭೂಮಿಗೆಂದ ಹುಟ್ಟಿ ಬಂದಿದ್ದು ಕೇವಲ ಅಂದ್ರೆ ಈ ಏನಂತೀವಿ ಕುಂಟೆಬಿಲ್ಲೆ ಆಟಗಳನ್ನು, ಏನೋ ಗಂಡ ಹೆಂಡತಿ ಆಟಗಳನ್ನು, ಇಂಥವೆಲ್ಲ ಆಟಗಳನ್ನು ಆಡೋಕೆ ಮಹಾದೇವಿ ಈ ಭೂಮಿಗೆಂದ ಬಂದಿರತಕ್ಕಂಥವಳಲ್ಲ. ಹಾಗಾದ್ರೆ ಅವಳು ಯಾರ ಜೊತೆಯೊಳಗಿಂದ ಆಟ ಆಡೋಕ್ಕೆ ಬಂದಕ್ಕೆ ಅಂತಂದರೆ ಸಾಕ್ಷಾತ್ ಚನ್ನ ಮಲ್ಲಿಕಾರ್ಜುನ ಜೊತೆಯೊಳಗನೆ ಆಟ ಆಡೋಕ್ಕಿಂದ ಬಂದಿರತಕ್ಕಂಥವಳು ಮಹಾದೇವಿ. ಏನ್ರಿ ಭಗವಂತನ ಜೊತೆಯೊಳಗಿಂದ ಆಟ ಆಡೋದು, ಭಗವಂತನ ಜೊತೆಯೊಳಗಿಂದ ಮಾತಾಡೋದು, ದೇವ್ರ ಜೊತೆಯೊಳಗಿನ ಆಟ, ದೇವ್ರ ಜೊತೆಯೊಳಗಿನ ಪಾಠ. 5-6 ವರ್ಷದ ಮಗುವಾದ್ರೂ ಮಹಾದೇವಿ 6 ವರ್ಷದ ಮಗು ಇರ್ತಕ್ಕಂಥ ಪ್ರಸಂಗದ ಒಳಗನೆ ಯಾವಾಗಿಂದ ಸುಮತಿ ಮತ್ತು ಯಾವ ನಿರ್ಮಲ ಶೆಟ್ಟಿ ಏನು ಮಾಡ್ತಾರೆ ತಗೊಂಡು ಕೇಳಿದ್ರೆ ಬೇರೆ ಮಕ್ಕಳ ಜೊತೆಯೊಳಗಿಂದ ಆಡೋಕ್ಕಿಂದ ಬಿಡಲಿಲ್ಲ. ಒಂದು ವೇಳೆಯಿಂದ ಆಟ ಆಡೋ ಮಗ ತಗೊಂಡ್ರೆ ಮಹಾದೇವಿ ಹೋಗಲಿಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗ್ಲಿಕ್ಕತ್ತಾಳೆ?
ಏನ್ರಿ ಮನೆಯಾಗಿಂದ ತಾಯಿಗೆ ಗೊತ್ತಿಲ್ಲ, ತಂದೆಗೆ ಗೊತ್ತಿಲ್ಲ. ಮಹಾದೇವಿ ಯಾರು ಗೆಳತಿಯರ ಜೊತೆ ಒಳಗನ ಆಟ ಆಡ್ತಿರ್ಬೇಕು, ಆಟ ಆಡ್ತಿರ್ಬೇಕಂತಕೊಂಡು ಮನೆಗೆ ತಿಳ್ಕೊಂಡು ಕೂತ್ರ ಮಹಾದೇವಿ ಯಾರ ಜೊತೆ ಒಳಗನ ಆಟ ಇಲ್ಲ, ಇನ್ನಿತರ ಆಟಗಳನ್ನಿಲ್ಲ. ನೇರವಾಗಿಂದ 6 ವರ್ಷದ ಮಗ ಎಲ್ಲಿಗೆ ಹೋಗ್ಲಿಕ್ಕತ್ತಾಳ ಹತ್ಕೊಂಡು ಕೇಳಿದ್ರೆ ಅಲ್ಲಿ ಊರೊಳಗಿಂದ ಒಂದು ಮಠ. ಆ ಮಠದೊಳಗಿಂದ ಒಬ್ಬ ಗುರುಗಳಿದ್ದಾರೆ. ಅವ್ರು ಯಾರು ಒತ್ತುಕೊಳೋದಕ್ಕೆ ಕೇಳಿದ್ರೆ ಅವ್ರ ಹೆಸರೇ ಗುರುಲಿಂಗ ದೇವರು ಒತ್ತುಕೊಳೋದು. ಮಹಾ ದೊಡ್ಡ ಜ್ಞಾನಿಗಳು ನೋಡ್ರಿ. ಎಂಥ ಜ್ಞಾನ ಇರ್ಬೇಕ್ರಿ 6 ವರ್ಷದ ಕೂಸಿಗೆ. ನಮ್ಮಲ್ಲಿ 60 ವರ್ಷ ಆದವ್ರಿಗೆಂದ ಬುದ್ಧಿಲ್ಲ ಏನ್ರಿ? ನಮ್ಮಲ್ಲಿ 60 ವರ್ಷ ಆದವ್ರಿಗೆಂದ ಬುದ್ಧಿಲ್ಲ. 6 ವರ್ಷದ ಕೂಸ ಮನೆಗಿಂದ ತಂದೆಗೆ ಹೇಳಂಗಿಲ್ಲ, ತಾಯಿಗೆ ಹೇಳಂಗಿಲ್ಲ, ನೇರವಾಗಿಂದ ಮಠಕ್ಕಿಂದ ಹೋಗ್ತದೆ. ಮಠದಾಗಿಂದ ಹೋಗಿ ಬರೀ ಆಕೆ ಏನು ಮಾತಾಡೋದಿಲ್ಲ, ಏನೂ ಇಲ್ಲ. ಹೋಗಿ ಮಠದಾಗಿಂದ ಕುಂತು ಗುರುಲಿಂಗ ದೇವರು ಹಿಂಗೆ ಗದ್ಗಿ ಮ್ಯಾಗಿಂದ ಕುತ್ಕೊಂಡ್ರು ಹತ್ತಿಕೊಂಡ್ರೆ ಅವ್ರ ಮುಖ ನೋಡ್ಕೊಂತ ಕುಂತು ಬಿಡಕ್ಕೆ. ಬರೀ ಅವ್ರ ಮುಖ ನೋಡಕ್ಕೆ. ಯಾವಾಗಿಂದ ಅವ್ರ ಮುಖ ನೋಡಕ್ಕೆ ಏನ್ರಿ ಆ ಮಠಕ್ಕಿಂದ ಬೇರೆ ಭಕ್ತರು ಬಂದಿರ್ತಾರಲ್ಲ, ಆ ಬಂದಿರ್ತಕ್ಕಂಥ ಭಕ್ತರಿಗೆ ಗುರುಲಿಂಗ ದೇವರು ಬರೀ ಅಂದ ಏನೋ ಮಠದಾಗಿಂದ ಬಂದು ನಮಸ್ಕಾರ ಮಾಡಿ ಅಂದ ಹೋಗ್ತಿದ್ದಿಲ್ಲ ಯಾರು. ಅವಾಗೊಂದು ನಿಯಮ ಇತ್ತು ಏನ್ರಿ, ಮಠಕ್ಕೆ ಯಾರೇ ಭಕ್ತರು ಬರಲಿ ಮಠ ಛಾತ್ರಾದಿ ನಿಲಯ ಹತ್ತಿಕೊಂಡು ಹೇಳ್ತಾರೆ. ಮಠಗಳು ಯಾರಿಗಾಗಿ ಏನ್ರಿ ಮಠ ಹತ್ತಿಕೊಂಡ್ರೆ ಯಾರಿಗಾಗಿ ಅಂತಂದ್ರೆ ಸ್ವಾಮಿಗೆ ದೊಡ್ಡ ಆಸ್ತಿ ಕೊಟ್ಟಂದ ಆಸ್ತಿ ಉಣ್ಕೋತಂದ ಕುಂದ್ರಾಕಿಂದ ಮಠ ಅಲ್ಲ. ಕಲ್ಪನೆ ಇರಲಿ ನಿಮ್ಗೆ. ಸ್ವಾಮಿಗೆ ಆಸ್ತಿ ಹತ್ತಂಗಿಲ್ಲ, ಸ್ವಾಮಿಗೆ ರೊಕ್ಕ ಹತ್ತಂಗಿಲ್ಲ, ಮತ್ತೊಂದು ಹತ್ತಂಗಿಲ್ಲ. ಸ್ವಾಮಿಗಿಂದ ಏನು ಬೇಕು ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ಸ್ವಾಮಿ ಜ್ಞಾನಿಯಾಗಿರಬೇಕು. ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮಠಕ್ಕೆ ಬಂದ ಭಕ್ತರಿಗಿಂದ ದಾರಿ ಏರಿತಿರ್ಬೇಕು, ಹಂಚ್ಕೋತಿರ್ಬೇಕು. ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿ. ಸುಮ್ಮನೆ ನಾವು ಆಸ್ತಿ ನೋಡಿಂದ ಸ್ವಾಮಿ ಆಗೋದ್ರಾಗಿಂದ ಅರ್ಥ ಇಲ್ಲ. ಅವತ್ತಿನ ದಿನಮಾನದೊಳಗೆ ಮಹಾದೇವಿ 6 ವರ್ಷದ ಮಗಳು ಹಿಂಗೆ ಹೋಗಿ ಅಂದ ಗುರುವಿನ ಎದುರಿಗಿಂದ ಕುಂತ್ರ ಬೇರೆ ಭಕ್ತರು ಬಂದು ನಮಸ್ಕಾರ ಮಾಡಿ ಹಿಂಗೆ ಒಂದು ಕಡೆಗೆ ಅಂದ ಕುಂತ್ರ ಆ ಭಕ್ತರಿಗೆ ಗುರುಲಿಂಗ ದೇವರು ಏನು ಧರ್ಮದ ಉಪದೇಶ ಮಾಡ್ತಿದ್ರು. ಬೇರೆದವ್ರಿಗೆ ಹೇಳಿದ್ದನ್ನು ಮಹಾದೇವಿ ಕುತ್ಕೊಂಡು ಕೇಳ್ತಿದ್ಲು. ಕಲ್ಪನೆ ಇರಲಿ ಮಗ. ಬೇರೆದವರಿಗೆ ಹೇಳಿದ್ದನ ಮಹಾದೇವಿ ಕುತ್ಕೊಂಡಂದ ಕೇಳ್ತಾಳೆ. ಅವ್ರಿಗೆಲ್ಲ ಎದ್ದು ಹೋದ ಬಳಿಕ ಏನ್ರಿ ಗುರುವಿಗೆ ಅಂದ ಅಪ್ಪಾಜಿ ಎತ್ತುಕೊಂಡಂದು ಕರೀತಾಳ ಮಹಾದೇವಿ. ಅಪ್ಪಾಜಿ ನೀವು ಅವ್ರಿಗೆ ಹೇಳಕತ್ತಿದ್ರಲ್ಲ ಹಂಗಂದ್ರೆ ಏನು ಒತ್ತುಕೊಂಡಂದು ಅವರೆಲ್ಲ ಎದ್ದು ಹೋದ ಬಳಿಕ ಗುರುವಿಗೆ ಪ್ರಶ್ನೆ ಮಾಡ್ತಾಳೆ. ಯಾಕಂದ್ರೆ ಸಣ್ಣ ಕೂಸಿಗೆ ಅಂದ ದೊಡ್ಡ ಶಬ್ದ ತಿಳಿಯಂಗಿಲ್ಲಲ್ಲ. ಇವ್ರಿಗೆಲ್ಲ ಉಪದೇಶ ಮಾಡ್ತಕ್ಕಂಥ ಕುತ್ಕೊಂಡಂದ ಕೇಳ್ತಾಳೆ. ಯಾವಾಗಿಂದ 7 ವರ್ಷ ಆಯಿತು, 8 ವರ್ಷ ಆಯಿತು. ಯಾವಾಗಿಂದ ನನ್ನ ಮಗಳಂದ ದಿನನಿತ್ಯನೂ ಕುಡ್ದ ಹೋಗ್ಕಳೆ, ಎಲ್ಲಿಗೆ ಹೋಗ್ಕಳ, ಏನು ಮಾಡ್ತಾಳೆ ತಿಳ್ಕೊಂಡಂದು ತಂದೆ ತಾಯಿ ದಿನಾನು ಕೂಡ ಹುಡುಕ್ತಿರ್ತಾರ. ಆದರೆ ಈಕೆ ಇರೋ ಜಾಗನೇ ಬೇರೆ, ಇವರು ಹುಡುಕೋದೇ ಬೇರೆ. ಇವಳು ಬಂದು ಮಡ್ದಾಗ ಕುಂದಿರ್ತಿದ್ಲು. ಈ ಮಹಾದೇವಮ್ಮನ ನೋಡಿ ಅಂದ್ರೆ ಸುಮಾರು 8-10 ಜನ ಈಕಿನ ಜೊತೆ ಒಳಗಿಂದ ಗೆಳತಿಯರು, ಆ ಮಹಾದೇವಿ ಜೊತೆ ಒಳಗೂ 8-10 ಜನ ಗೆಳತಿಯರು ಬಂದು ಯಾವಾಗಿಂದ ಗುರುವಿನ ಎದುರಿಗಿಂದ ಕುಂದಿರ್ತಿದ್ರು. ಅವರು ಭಕ್ತರಿಗಿಂದ ಉಪದೇಶ ಮಾಡತಕ್ಕಂಥ ಧರ್ಮ ವಿಚಾರಗಳನ್ನು ಇವರೆಲ್ಲರೂ ಕೂಡ ಕೇಳುತ್ತಿದ್ರು. ಯಾವಾಗ ಮಹಾದೇವಿ ಎಲ್ಲಿ ಹೋಗ್ತಾಳೆ, ದಿನನಿತ್ಯನ ಹೋಗ್ಕೊಳ್ಳಲ್ಲ. ಇವಳು ಗೆಳತಿಯರು ಯಾರ ಜೊತೆ ಒಳಗೆ ಆಟ ಆಡ್ತಾಳೆ, ನಾವು ನೋಡಬೇಕು, ನೀವು ನೋಡ್ಬೇಕು ಎತ್ತಿಕೊಂಡು ಇಡೀ ಊರೆಲ್ಲ ಹುಡುಕಾಡೋದ್ರೊಳಗೆ ಕೊನೆಗೆಂದ ಇವಳು ಸಿಕ್ಕಿದ್ದು ಎಲ್ಲಿ ಎತ್ತಿಕೊಂಡೋದಕ್ಕೆ ಕೇಳಿದ್ರೆ ಮಠದೊಳಗೆಂದ ಸಿಕ್ಕಳು. ಯಾವಾಗಂದ ಮಠದಾಗೆಂದ ಸಿಕ್ಕಾಗ ತಂದೆ ತಾಯಿಗೆ ಎಷ್ಟು ಆನಂದ ಆಗ್ಲಿಕ್ಕಿಲ್ರಿ. ಮಕ್ಕಳು ಗುಡಿಯಾಗಿಂದ ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ, ಮಕ್ಕಳು ಮಠದಾಗಿಂದ ಆಟ ಆಡಿದ್ರೆ ಖುಷಿ ಪಡ್ತೀವಿಲ್ಲ, ಮಕ್ಕಳು ಹೋಗಿ ಸೆರೆದ ಅಂಗಡಿ ಮುಂದೆ ಇತ್ತು ಖುಷಿ ಪಡ್ತೀವೇನು ನಾವು ಏನ್ರಿ? ಎಲ್ಲರೂ ಕಿರಾಣಿ ಅಂಗಡಿ ಮುಂದೆ ಇತ್ಕೊಂಡು ಗುಟ್ಕಾ ಚೀಟಿಂದ ಖರೀದಿ ಮಾಡೋದು ನೋಡಿ ಖುಷಿ ಪಡ್ತೀವೇನು ನಾವು? ಮಕ್ಕಳು ಧರ್ಮದ ಕಡೆಯಿಂದ ಹೊಂಟ್ರಲ್ಲ, ನನ್ನ ಮಕ್ಕಳು ಧರ್ಮವಂತರ ಹಾಕಾರಲ್ಲ, ಮಠಮಾನ್ಯಗಳಿಗೆಂದ ಓಡಾಡ್ತಾರಲ್ಲ. ಇವತ್ತು ಇಟ್ಟೆಲ್ಲ ಇಲ್ಲಿ ದೇವಿ ಕಮಿಟಿ ಅದು ಇಟ್ಟೆಲ್ಲ ತರುಣ್ರದಾರ ಹುಡುಗರು, ಇವರೆಲ್ಲ ಓಡಾಡೋದು ನೋಡಿ ನಮ್ಗೆ ಖುಷಿ ಅನಿಸಲ್ರಿ. ಏನಪ್ಪ ಧರ್ಮಕ್ಕಾಗಿ ಇಷ್ಟೆಲ್ಲ ಓಡಾಡ್ತಾರಲ್ಲ, ಓಡಾಡೋರಿಗೆ ಒಂದೊಂದು ಮಾತುಗಳು ಬರ್ತಾವ, ಅದು ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೇಳ್ತೀವಿ ನಾವು ಧರ್ಮಕ್ಕಿಂದ ಬಡಿದಾಡ್ತೀವಿ, ಧರ್ಮಕ್ಕಾಗಿ ಹೋರಾಟ ಮಾಡ್ತೀವಿ ಏನ್ರಿ, ಧರ್ಮಕ್ಕಾಗಿಂದ ದುಡಿತೀವಿ ಎತ್ತಿಕೊಂಡಂದಾಗ ಏನ್ರಿ ಒಳ್ಳೆದನವ್ರು 3 ಮಂದಿ ಇದ್ರೆ ಕೆಟ್ಟದನವ್ರಿಂದ 100 ಮಂದಿ ಇರ್ತಾರೆ ಏನ್ರಿ. ಕೆಟ್ಟದನವ್ರೇ 100 ಮಂದಿ ಇರ್ತಾರೆ, ಒಳ್ಳೆದನವ್ರಿಂದ 3 ಮಂದಿ ಇರ್ತಾರೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು. ಇವತ್ತಿಲ್ಲಿ ತಾಯಿ ಸ್ಥಾನದೊಳಗೆ ಇಟ್ಟು ಕಾರ್ಯಕ್ರಮ ಮಾಡ್ಲಿಕ್ಕಿಂದ ಬಡಿದಾಡ್ತಾರಲ್ಲ, ಅವ್ರು ನೋಡಿ ಖುಷಿ ಪಡ್ತೀವಲ್ಲ. ಮನೆ ತಂದೆ ತಾಯಿ ನನ್ನ ಮಕ್ಕಳಿಂದ ಆ ದೇವಿ ಜಾತ್ರೆ ಸಲುವಾಗಿ ಬಡಿದಾಡ್ತಾರೆ. ಮತ್ತು ಅದೇ ಇವ್ರು ಹೋಗಿ ಅಂದ ಎಲ್ಲರೂ ಸೆರೆದ ಅಂಗಡಿ ಮುಂದೆ ಇರ್ತಾರೆ. ನನ್ನ ಮಗ ಸೆರೆದ ಅಂಗಡಿ ಮುಂದೆ ನಿಲ್ಲಕತ್ತಾನ, ನನ್ನ ಮಗ ಕೆಟ್ಟ ಗುಣ ಕಲೀಲಿಕ್ಕತ್ತಾನ, ನನ್ನ ಮಗ ಹಾಳಾಗ್ಲಿಕ್ಕತ್ತಾನ, ನನ್ನ ಮಗ ಅಂದ ಧರ್ಮ ಬಿಟ್ಟಂದ ನಡಿಲಿಕ್ಕತ್ತಾನ. ನಾವೆಲ್ಲರೂ ಕೂಡ ತಪ್ಪು ತಿಳ್ಕೊತೀವಿಲ್ಲ ಏನ್ರಿ. ಇವತ್ತು ನಾ ಬರೋ ಹೊತ್ನ್ಯಾಗ ನನ್ನ ಕಾರ್ ನಡೆಸ್ತಕ್ಕಂಥ ನಮ್ಮ ಯಾರು ಗುರು ಅವ ಗುರು ಅಂತಾನ, ಅಪ್ಪರು ಈಗ ಒಯ್ದು ಬಿಡ್ತೀನಿ ಬರುವತ್ತೆ ನಿಮ್ಮ ತರಂಗಿಲ್ಲ ಅಂದ. ಯಾಕ ಅಂದೆ, ಎಲ್ಲರೂ ನಮ್ಮ ಪಾರ್ಟಿ ಇಟ್ಕೊಂಡಿವ್ರಿ, ದಾಬಾಕ್ಕೆ ಹೋಗ್ಯಾರ ಈಗ ಅವ್ರು ಊಟಕ್ಕೆ, ಇಲ್ಲಿ ಪುರಾಣ ಬಿಟ್ಟು. ಕಲ್ಪನೆ ಇರಲಿ ಮಗ, ಹೆಂಗೆ ರೀ ಖುಷಿ ಪಡೋಣ. ಆಯ್ತಪ್ಪ ನೀ ಪಾರ್ಟಿ ಮಾಡು, ನನ್ನ ಚಾವಿ ಅಲ್ಲ ಯಾರು ಗವಾಯಿ ಕೈ ಕೊಟ್ಟು ಹೋಗು, ನಂದು ನಾ ತೊಗೊಂಡು ಹೋಗ್ತೀನಿ ಅಂದೆ.
ಮನಸ್ಸಿಗೆ ನೋವು ಹಾಕೋದಿಲ್ಲ. ಊರೊಳಗಿಂದ ಒಂದು ಧರ್ಮದ ಕಾರ್ಯ ನಡೆದದೆ, ಇವತ್ತಿಟ್ಟೆಲ್ಲ ಆಧ್ಯಾತ್ಮದ ಚಿಂತನೆ ನಡೆದದೆ. ಅದು ಅಕ್ಕಮಹಾದೇವಿ ಪುರಾಣ. ಒಂದು ಕಡೆಗೆ ಅಂದ್ರೆ ತಾಯಿ ಸ್ಥಾಪನೆ. ಇಡೀ ಎಲ್ಲರ ಮನೆ ಒಳಗೂ ಕೂಡ ಏನು ಮಾಡಿರ್ತೀರಿ, ನೀವೆಲ್ಲ ಸಸ್ಯ ಹಾಕಿರ್ತೀರಿ, ಏನ್ರಿ ಮಡಿ ಒಳಗೆಂದ ಇರ್ತೀರಿ. ಈ ಮಕ್ಕಳಂದ ದಾಬಾದಾಗ ಹೋಗಿ ಯಾರೋ ಮಾಡಿದ್ದಂದ ಏನೇನೋ ತಿಂದು ಮನೆಗೆಂದ ಬಂದ್ರೆ ಉಳಿತೇಲಿ ಮಡಿ. ನಾ ಕೇಳಕತ್ತೀನಿ, ನೀವು ಮಡಿ ಮಾಡ್ತೀರಲ್ಲ, ಎಲ್ಲಿ ಉಳಿತು ಮಡಿ? ಹಾಂ ಏನ್ರಿ ಉಳಿತೇಲಿ ಮಡಿ ಹೇಳ್ರಿ ನಮಗೆ. ನಾವು ಇದಕ್ಕೆಂದ ಖುಷಿ ಪಡೋದಲ್ಲ. ಮಕ್ಕಳಂದ ದಾಬಾದಾಗ ಉಂಡು ಪೈಲ್ವಾನಾಗೇನ ಬರೀ ಮೈ ಉಬ್ಬಿಸೋದ್ರೊಳಗೆಂದ ಖುಷಿ ಪಡಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ಸಂಸ್ಕಾರ ಕೊಡೋದ್ರೊಳಗೆಂದ ಖುಷಿ ಪಡ್ರಿ. ಮಕ್ಕಳಿಗೆ ಒಳ್ಳೇದನ್ನ